ಅದೇ ರೀತಿ ಇನ್ನೊಬ್ಬರು ಗೌರವಾಧ್ಯಕ್ಷರಾದ ಶ್ರೀ ಅರುಣ್ ಕುಮಾರ್ ಎಂ.ಐ. ಪಾಟೀಲ್ ಸಾಹೇಬರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ಕನ್ನಡ ಸಾಹಿತ್ಯ ಸಮ್ಮೇಳನದ ಜಿಲ್ಲಾಧ್ಯಕ್ಷರಾದ ಶ್ರೀ ವಿಜಯಕುಮಾರ್ ಅಣ್ಣ ತಿಗಳ್ತಿಪ್ಪಿಯವರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತಾ, ವೇದಿಕೆಯ ಮೇಲೆ ಕುಳಿತಿರುವ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನನ್ನ ಗೆಳೆಯರಿಗೂ ಹಾಗೂ ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರದ ಗಣ್ಯರು, ಪತ್ರಕರ್ತ ಮಿತ್ರರೇ ಮತ್ತು ಕನ್ನಡ ಪ್ರಿಯರು, ಇಂದು ನಾವೆಲ್ಲರೂ ಒಂದೇ ವೇದಿಕೆಯಲ್ಲಿ ಸೇರಿದ್ದು ಕನ್ನಡದ ಸಾಹಿತ್ಯವನ್ನು, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋದಕ್ಕಾಗಿ ಈ ಸಮಯದಲ್ಲಿ ನಾನೊಂದು ಮನದಾಳದ ಮಾತು ಹೇಳಿಕೊಳ್ಳೋದು ಅನಿಸುತ್ತದೆ. ಇಂದಿನ ಯುಗ ತಾಂತ್ರಿಕತೆಯ ಯುಗವಾಗಿದೆ. ಈ ಯುಗದಲ್ಲಿ ತಂತ್ರಜ್ಞಾನ, ಸೋಷಿಯಲ್ ಮೀಡಿಯಾ ಇವೆಲ್ಲ ನಮ್ಮ ಜೀವನದ ಅನಿವಾರ್ಯ ಭಾಗಗಳಾಗಿ ಪ್ರತಿವರ್ತಿತವಾಗಿವೆ. ಆದರೆ ಇದೇ ತಂತ್ರಜ್ಞಾನ ಬೇರೊಂದು ಕಡೆ ನಮ್ಮ ಕುಟುಂಬ ಸಂಬಂಧಗಳ ನಡುವೆ ಅಂತರ ಉಂಟು ಮಾಡುತ್ತಿದೆ. ಅಣ್ಣ ತಮ್ಮ, ತಾಯಿ ತಂದೆ ಮತ್ತು ಸ್ನೇಹಿತರು ಇವರೊಂದಿಗೆ ತೀರ ಸಂಪರ್ಕ ಅನಿವಾರ್ಯವಾಗುತ್ತದೆ. ಹಳೆಯದಾದಂಥ ಪ್ರೀತಿ, ಮಮತೆ, ಮಮಕಾರ ಈ ತಂತ್ರ ಮಾಧ್ಯಮಗಳ ನೆರಳಲ್ಲಿ ಮಂಜಾಗುತ್ತದೆ. ಇಂಥ ಸಂದರ್ಭದಲ್ಲಿ ಸಾಹಿತ್ಯವೇ ನಿಜವಾದ ಮಿತ್ರ. ನಮ್ಮ ನಿಜವಾದ ಬಿಂಬ. ಅದು ಬದುಕಿನ ನಿಜವನ್ನು, ನಿಸರ್ಗದ ಸೌಂದರ್ಯವನ್ನು, ಮಾನವ ಸಂಬಂಧಗಳ ಮೌಲ್ಯವನ್ನು ನನಗೆ ತೋರಿಸುತ್ತದೆ. ನಿಂತ ಯುಗದಲ್ಲಿ ಸಾಹಿತ್ಯ ಉಳಿಬೇಕು ಎಂದರೆ ಅನಿವಾರ್ಯ. ಅದು ಯುವ ಕವಿಗಳಿಂದಲೇ ಸಾಧ್ಯ. ನಿಮ್ಮಿಂದ ಪ್ರತಿಭಾಶಾಲಿ ಯುವ ಕವಿಗಳ ಬೆಳಗಿದಾಗಲೇ ಕನ್ನಡ ಶ್ರೀಮಂತಿಕೆ ಉಳಿಯುತ್ತದೆ, ಬೆಳೆಯುತ್ತದೆ. ನಾನು ಕಲ್ಯಾಣ ಕರ್ನಾಟಕ ಈ ಪುಣ್ಯಭೂಮಿಯಲ್ಲಿ 12ನೇ ಶತಮಾನದ ವಚನ ಸಾಹಿತ್ಯ ಹುಟ್ಟಿಕೊಂಡಿತ್ತು. ಬಸವಣ್ಣನವರು, ಅಕ್ಕಮಹಾದೇವಿಯವರು, ಅಲ್ಲಮ ಪ್ರಭುಗಳು ಈ ಮಣ್ಣಿನ ಅಪ್ರತಿಮ ಕೊಡುಗೆಯನ್ನು ನೀಡಿದ ಮಹಾನ್ ಪ್ರಜ್ಞಾವಂತರು. ಕವಿ ರಾಜ್ಯ ಮಾರ್ಗದ ಜಾಡು ನಮ್ಮ ನೆರೆಗೆ ಶ್ರೀಮಂತ ಇತಿಹಾಸ ನೀಡಿದೆ. ಇಂಥ ಪವಿತ್ರ ಭೂಮಿಯಲ್ಲಿ ಯುವ ಸಾಹಿತ್ಯ ಸಮ್ಮೇಳನ ನಡೀತಿದೆ ಎಂಬುದೇ ನಮಗೆಲ್ಲರಿಗೂ ಹೆಮ್ಮೆ ಹಾಗೂ ಸ್ಫೂರ್ತಿಯ ವಿಷಯ. ಈ ಸಮ್ಮೇಳನದಲ್ಲಿ ಯಶಸ್ವಿಯಾಗಿ ನೆರವೇರಿ ಶ್ರಮಿಸಿದ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ವಿಜಯಕುಮಾರ್ ಪಾಟೀಲ್ ಅಣ್ಣನವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಅವರು ಸಾಹಿತ್ಯ ಉಳಿಸಲಿ, ಬೆಳೆಸುವಲ್ಲಿ ಸದಾ ಕ್ರಿಯಾಶೀಲರಾಗಿರುವುದು ಹೃದಯ ವ್ಯಕ್ತಿ. ಅವ್ರಿಗೆ ಅರ್ಥ ಆಗ್ತಿತ್ತದು, ಆ ಥರ ಇದು ಮಾಡ್ತಿದ್ರು ಅವರು. ಅಲ್ಲಿ ಹೋದಾಗ ನಾವು ಏನು ಮಾಡಿದ್ವಿ, ಪ್ಯಾಕಿಂಗ್ ಯಾವ ಥರ ಮಾಡ್ಕೊಂಡು ಹೋಗಿದ್ವಿ ಆ ಥರ ಪ್ಯಾಕಿಂಗ್ ಮಾಡಿಟ್ಟಾಗ ನನ್ನೇನು ಬರ್ಲಿಕ್ಕಿಲ್ಲ ಅನ್ಕೊಂಡು ಆ ರೀತಿಯಿಂದ ನಾನು ಕುತ್ಕೊಂಡಾಗ ಬೇರೆದವ್ರದೆಲ್ಲ ಪ್ರೆಸೆಂಟೇಷನ್ನು ನೋಡೋಕೆ ಎಲ್ಲ ಭಾಳ ಚೆನ್ನಾಗಿತ್ತು. ಅದು ಒಂದು ಹೆಮ್ಮೆ ಅಂತ ಹೇಳ್ಬೇಕಾದ್ರೆ ಡೆಲ್ಲಿ ಒಳಗೆ ಹೋದಾಗ ನನ್ನ ಫಸ್ಟ್ ಪ್ರೈಸ್ ಅಂದ್ರೆ ಚಕ್ಲಿ ಶಂಕರಪಾಳ್ಯ ಫಸ್ಟ್ ಬರ್ತದೆ. ಅದಕ್ಕೆ ಸತತ ಪ್ರಯತ್ನ ಒಳಗೆ ಸ್ಪೆಷಲಿ ಹೆಣ್ಮಕ್ಳಿಗೆ, ಹುಡುಗಿಯರಿಗೆ ಹೇಳ್ಬೇಕಂತಂದ್ರೆ ಯಾವುದೇ ಕಾಯಕ ಮಾಡ್ರಿ ಶ್ರದ್ಧೆ ಭಕ್ತಿಲಿಂದ ನಾವು ಮಾಡಿದೆವಂತಂದ್ರೆ ಸಕ್ಸಸ್ ಆಗಕ್ಕೆ ಸಾಧ್ಯ ಅದ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ನಾವು ಈಗ ಮಾಡೋದು 16 ವರ್ಷದಿಂದ ತಿಂದ್ರಿ ಟ್ರೈನಿಂಗ್ ಏನಿಲ್ಲ ಅಂದ್ರೂ 2,500 ಜನ ನನ್ನ ಹತ್ರ. ನಾ ಕಲ್ತಿದ್ದು ಬರೀ PUCಗೆ ನನ್ನ ಮದುವೆ ಆಗಿದ್ದು. ಕರೆ ಅಂದ್ರೆ ನೀವು ನನ್ನ ಬಳಿ ಬರೋದು 2,000 ಜನ ನನ್ನ ಬಳಿ ಟ್ರೈನಿಂಗ್ ಅಂತ ಬರ್ತಾರ. ಬೇರೆ ಕಡೆ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ನ ಹೇಳಕ್ಕೆ ಯಾವ ಥರ ಹೆಣ್ಮಕ್ಳು ಸ್ವಾವಲಂಬಿ ಜೀವನ ನಡೆಸಬೇಕು, ಮುಂದೆ ಹೆಂಗೆ ಬರಬೇಕು, ನಾವು ಸ್ಟ್ಯಾಂಡ್ ಆಗಿ ಹೆಂಗೆ ನಿಂದಿರಬೇಕು, ಮನೆ ಒಳಗೆ ಕುತ್ಕೊಂಡೆ ನಾವು ಬೇಕಾದಷ್ಟು ಉತ್ಪಾದನೆ ಮಾಡಬಹುದು. ಅದಕ್ಕೆ ಏನಿಲ್ಲ ಅಂದ್ರೂ ಒಂದು 11 ವರ್ಷ 2023 ಒಳಗೆ ₹1 ಗೌರ್ಮೆಂಟ್ಲಿಂದ ಏನೂ ತೊಗೊಂಡಿಲ್ಲ. ಇನ್ನೊಂದು ಹೆಮ್ಮೆ ಅಂತ ಹೇಳ್ಬೇಕಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ನನಗೆ CM ಕಿತ್ತೂರು ರಾಣಿ ಅವಾರ್ಡ್ ಸಿಕ್ಬಿಡ್ತಾರೆ. ಯಾಕಂದ್ರೆ ಸತತ ಪ್ರಯತ್ನದಿಂದ ನಾವು ಶ್ರಮ ಪಟ್ಟು ಅಂದ್ರೆ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಇಷ್ಟು ನನಗಿದು ಕವಿಗೋಷ್ಠಿ ಅವರೆಲ್ಲರೂ ಸಾಹಿತ್ಯ ಕ್ಷೇತ್ರದಾಗ ಬಂದಿದ್ದಕ್ಕೆ ನನಗೆ ಭಾಳ ಖುಷಿ ಆಗ್ಯದ. ಇನ್ನೂ ಹೆಚ್ಚಿನ ಪ್ರಮಾಣದಾಗ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಂತದಕ್ಕೆ ಹೇಳ್ಬೇಕು. ನಾನು 2 ಮಾತುಗಳು